ಬಾಯಿ ನೋಡಿರ ನಾನು ಲಿಶಿನ್ ಸ್ಕೂಲಿಗೂ ಒಂದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ರೇಷನ್ ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನನ್ನ ಮಗ ಎಲ್ಲ ರೆಡಿಯಾಗಿದ್ದೀವಿ. ನಾವು ಒಂದೇ ಸಲಕ್ಕೆ ಹೋಗಿ ತರ್ತೀವಿ, ಹಾಗಾಗಿ ಇವಾಗ ಹೊರಟಿದ್ದೀವಿ. ಹೋದ್ಮೇಲೆ ಏನೇನೆಲ್ಲ ಆಗುತ್ತೆ ಅಂತ ಈ ವ್ಲಾಗಲ್ಲಿ ನೋಡ್ಬೋದು. ಬೇರೆ ಥರ ಎಂಪೈರ್ ಇದ್ದಲ್ಲ, ಅದರಲ್ಲಿ ಯಾವ ದೇಶ ಫಸ್ಟು? ನೀ ಹೇಳ್ಬೇಕು ಯಾವ ದೇಶ ಫಸ್ಟು, ನನಗೆ ಗೊತ್ತಿಲ್ಲಲ್ಲ. USSR. ಸೆಕೆಂಡ್ ಕಿಂಗ್ ಡೈನಸ್ಟಿ, ಥರ್ಡ್ ಅಖಂಡ ಭಾರತ. ಹೌದಾ, ನಡಿ ಹೋಗೋಣ. ಸಾಕು, ನನಗೆ ಕುಂಕುಮ ಹಚ್ಚಿಲ್ಲ, ನೀವು ಹಚ್ಬೇಕಲ್ಲ. ಆ ಪಪ್ಪ ಹಚ್ತಾರೆ, ಬರತ್ತೆ. ಮೇಯ್ತಾ ಇದ್ದಾನೆ, ಬೇಯೋದು. ನಿಂದು ಮಾಡಲ್ಲ. ಪಪ್ಪ ನೋಡಿ ಎಷ್ಟು ದೊಡ್ಡ ಕುಂಕುಮ ಹಾಕಿದ್ದಾರೆ ಅಂತ. ನನಗೆ ಕಂದು ಮಣಿಗೆ ಸಹ ದೊಡ್ಡದು, ಅವ್ರದ್ದು ಕೂಡ ನಾಮ ದೊಡ್ಡದು. ನನ್ನ ಖುಷಿಗೆ ಕಾರಲ್ಲಿ ಹೋಗೋದು ಖುಷಿ ಇಲ್ಲ. ಅವನೇ ಕಾರ್ ಹೊಡಿಬೇಕಲ್ಲ ದೊಡ್ಡವನಾದ್ಮೇಲೆ. ಹೌದಪ್ಪ, ನಾವು ಆರಾಮಾಗಿ ಕೂತ್ಕೊಂತೀವಿ. ಆ ಸ್ಮೆಲ್ ತೆಗಿಬೇಕಿಲ್ಲ ಅಂದ್ರೆ ಖುಷಿನೇ ಮಾಡಲ್ಲ. ನಾನು ಖುಷಿ ಮಾಡ್ತೀನಲ್ಲ ಕಂದನ. ಎಲ್ಲ ಮಕ್ಕಳು ಕಾರಲ್ಲಿ ಹೋಗೋದು ಇಷ್ಟ ಅಂತಂದರೆ ಇವನು ಉಲ್ಟ, ಕಾರಲ್ಲಿ ಹೋಗೋದು ಇವನಿಗೆ ಇಷ್ಟ ಇಲ್ಲ ಅಂತೆ. ಎತ್ತಿನ ಗಾಡಿಲಿ ಹೋಗೋಣ. ಎತ್ತಿನ ಗಾಡಿ, ಬುಲ್ಲಕ್ ಕಾರ್ಟ್ ಹೋಗೋಣ. 50 ರೂಪಾಯಿ ಸೀಟ್ ಮಾತಾಡಲ್ಲ. ಎತ್ತಿನ ಗಾಡಿ ತರೋಣ. ನೆಕ್ಸ್ಟು ಕಾರ್ ಕೊಟ್ಬಿಟ್ಟು ಎತ್ತಿನ ಗಾಡಿ ತರೋಣ. ನಾವಿಬ್ರು ಹಿಂದೆ ಕೂತ್ಕೊಂತೀವಿ, ನೀನು ಓಡಿಸು. ಓಕೆ, ಎತ್ತಿನ ಗಾಡಿ ಓಡಿಸ್ಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಹೋಗಲ್ಲ ಗಾಡಿ, ಮತ್ತೆ ಎತ್ತಿ ಹೊಡಿಬೇಕು, ಹೊಯ್ ಹೊಯ್ ಅಂತ, ನಡಿ ನಡಿ ಅಂತ. ಓಡಿಸ್ತೀಯಾ? ದಾರ ಹಿಡ್ಕೊಂಡ್ರೆ ಹೋಗ್ಬಿಡುತ್ತಾ? ಸರಿ ಆಯ್ತು, ಹೋಗೋಣ. ಈ ಥರದ್ದೊಂದು ಸಣ್ಣದ ಅಲ್ಲಿರುತ್ತೆ. ಹಾಂ, ತಗೊಳ್ಳಿ. ಜಿಮ್ ಜಾಮ್ ಟ್ರೀಟು. ಯಾವುದು ಅದಿಲ್ಲ? ಯಾವ್ದು ಬೇಕು? ಇದಾ? ಇನ್ನೊಂದು ಫೇವ್ರೇಟು. ಒಂದೇ ಸಲಕ್ಕೆ ತಿನ್ನಬಾರ್ದು, ಹೊಟ್ಟೆ ನೋವಾಗುತ್ತೆ. ಡೈಲಿ ಒಂದೊಂದು ಅಷ್ಟೇ. ಓಕೆ? ಹಾಂ, ಸ್ಕೂಲಿಗೂ ಒಂದೊಂದು. ಓಕೆನಾ? ಹಾಂ, ಹಾಕಿ. ಮಾರಿಗೋಲ್ಡ್ ತಿಂತೀಯಾ? ಅದನ್ನ ಜಿಮ್ ಜಾಮ್ ಬೇಕು. ಅಮ್ಮ ಹ್ಯಾಪಿ ಹ್ಯಾಪಿ ತಿನ್ನಲ್ಲಪ್ಪೋ. ಸಾಕು, ಬನ್ನಿ. ಹಾಂ, ಯಾವುದು? ಅದು ಬೇಡ, ಮಸಾಲದು ಬೇಡ, ಬೇಡ. ಅದೆಲ್ಲ ತಿನ್ನಬಾರ್ದು, ನೂಡಲ್ಸ್ ಎಲ್ಲ. ಇದು ಬೇರೆ ಥರ ನೂಡಲ್ಸು. ಇದಾ? ಹಾಂ, ಈ ಥರದ್ದೆಲ್ಲ ಬೇಡವ. ಅದ್ರೊಳಗಡೆ ಇಟ್ಟು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ತಗೊಳ್ಳಿ ತಗೊಳ್ಳಿ, ಸಾಕು ಸಾಕಲ್ಲ? ಸಾಕು ನೋಡಿ. ಮಧ್ಯೆ ತರ್ತೀವಿ. ಅದು ಈಗ 5 ತಗೊಂಡಿದ್ದೀನಿ. ಅಯ್ಯಂಗಾರ್ ಪುಳಿಯೋಗರೆ ಸಿಕ್ತಾ? ಹೇಳು. ನಡಿ, ಚಲೋ ನಡಿ ಮಗನು. ಪೇಸ್ಟ್ ಒಂದು
ಜಾಗ ಇದೆ ಅಂತ. ಕಂದ ಅಲ್ಲೊಂದು ಪುಸಿ ಬಂತು ಬಾ ಇಳಿ. ನಮ್ಮ ಪುಸಿ ಥರನೇ ಇದೆ ಕಂದದಲ್ಲಿ, ಹಳೆ ಪುಸಿ ಇತ್ತಲ್ಲ ಆ ಥರದ್ದು. ಹೌದು, ತೀರ್ಥಹಳ್ಳಿ ಇತ್ತಲ್ಲ. ಚಂಪಕಲಿ ಚಂಪಕಲಿ ಅಲ್ಲ, ಹನಿಕೆ. ಚಂಪಕಲಿ ಅಂದ್ರೆ ಇಷ್ಟ ತಾನೆ ಪುಸಿಗೆ? ಅವತ್ತು ತಿಂದಿತ್ತಲ್ಲ. ಹೌದು. ಚೆನ್ನಾಗಿದೆಯಾ? ಹ್ಯಾಂಡ್ ವಾಶ್ ಮಾಡಬೇಕು ಬೇಗ. ಬೇಗ ಬೇಗ ತಿನ್ನಬೇಕು. ಗ್ರೋಸರೀಸ್ ಎಲ್ಲ ತೊಗೊಂಡು ಬೇಕ್ರಿಗೆ ಹೋಗಿ ಸ್ವಲ್ಪ ಪಪ್ಸ್ ಎಲ್ಲ ತಿಂದ್ಬಿಟ್ಟು ಆಮೇಲೆ ಪ್ರವೀಣ್ ಅವ್ರಿಗೆ ಶರ್ಟ್ ತೊಗೋಬೇಕಿತ್ತು. ಹಾಗಾಗಿ ಇಲ್ಲಿ ಶರ್ಟ್ ತೊಗೊಳೋದಕ್ಕೆ ಅಂತ ಬಂದ್ವಿ. ಇಲ್ಲಿ ನೋಡಿದರೆ ಬಂದ ತಕ್ಷಣ ಅವರು ಎಲ್ಲದೂ ವೈಟ್ ಕಲರ್ ಇಟ್ಕೊಳ್ಳೋದು. ವೈಟ್ ಕಲರ್ ಶರ್ಟ್ ಇಟ್ಕೊಂಡು ಒಂದೇ ಥರ ಶರ್ಟ್ ಆಗಿದೆ. ಇದರಲ್ಲಿ ಚೆಕ್ ಶರ್ಟ್ ಇದೆಲ್ಲ ಅದು ಬೇಕು ಅಂತಂದರು. ನಾನು ಅದು ಬೇಡ ಅಂತ. ಆಮೇಲಿಂದ ಶರ್ಟ್ ಸೈಜ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಬರ್ತೀನಿ ಅಂತ ಹೋದರು. ನನಗೆ ಅವ್ರಿಗೆ ಇಷ್ಟ ಆಗಿದ್ದ ಶರ್ಟ್ ನನಗಿಷ್ಟ ಆಗಿಲ್ಲ, ನನಗಿಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗಲಿಲ್ಲ. ನನಗೆ ಈ ಶರ್ಟು ಇದೆಯಲ್ಲ ಇದು ತುಂಬಾ ಇಷ್ಟ ಆಯಿತು. ವೈಟ್ ಚೆಕ್ಸ್ ಅವ್ರ ಹತ್ರ ಸುಮಾರು ಶರ್ಟ್ ಇದೆ, ಅದಕ್ಕೆ ನಾನು ಬೇಡ ಅಂತ ಹೇಳ್ತಿದ್ದೆ. ಅಲ್ಲೂ ಲಿಶಿತ್ತು, ಇಲ್ಲೂ ಲಿಶಿತ್ತು, ಎಲ್ಲೆಲ್ಲೂ ಲಿಶಿತ್ತೆ. ನೋಡಿ ಹೆಂಗೆ ಕಾಣಿಸ್ತೇವೆ ನೋಡು. ನೋಡು ಯಾವ್ದು ಚೆನ್ನಾಗಿದೆ ಮಗನೇ, ಇದೆ ತಾನೇ? ಹಾಂ, ಈ ಶರ್ಟ್ ಚೆನ್ನಾಗಿದೆ ತಾನೇ? ಇದನ್ನೇ ತಗೋಬೇಕು. ಲಾಸ್ಟಲ್ಲಿ ನನಗಿಷ್ಟ ಆಗಿದ್ದು ಶರ್ಟ್ನೇ ತೊಗೊಂಡ್ರು. ಎಲ್ಲದು ವೈಟೇ ಆಗಿರುತ್ತೆ, ಬೇಡ ಅಂತ ಹೇಳಿ ನಾನು ಅದನ್ನ ಬೇಡ ಅಂತ ಹೇಳಿದೆ. ನಮ್ಮಲ್ಲಿ ಹಾಗೇ ಸ್ವಲ್ಪ ಡಿಫ್ರೆಂಟ್. ಅವ್ರಿಗೆ ಇಷ್ಟ ಆಗಿದ್ದು ನನಗಿಷ್ಟ ಆಗಲ್ಲ, ನನಗಿಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗಲ್ಲ. ಆಮೇಲಿಂದ ಇದು ಒಂದೇ ಶಾಪಲ್ಲಿ ಎಲ್ಲದೂ ಸಿಗುತ್ತೆ. ಸ್ಲಿಪ್ಪರ್ ನೋಡೋಣ ಅಂತ ಬಂದ್ವಿ, ಅದು ಇಷ್ಟ ಆಗಲಿಲ್ಲ. ಅದಾದಮೇಲೆ ಇಲ್ಲಿ ನಾವು ತೀರ್ಥಹಳ್ಳಿ ಬಂದಿರೋದು. ಇಲ್ಲಿ ಹೊಸದೊಂದು ಬ್ರಿಡ್ಜ್ ಮಾಡಿದ್ದಾರೆ, ಅಂದರೆ ಶಾರ್ಟ್ಕಟ್ ರೂಟ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ನಿನಗೇನೋ ಸರ್ಪ್ರೈಸ್ ಇದೆ ಬಾಯಲ್ಲಿ ಕರ್ಕೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಆ ರೋಡ್ನ ನೋಡೋಕೆ ಹೋಗಿದ್ವಿ. ಅಂದರೆ ನಾವು ತೀರ್ಥಹಳ್ಳಿಲಿ ಇಲ್ಲಿ ಇದ್ವಲ್ಲ, ಅವಾಗ ಇದು ಕನ್ಸ್ಟ್ರಕ್ಷನ್ ನಡೀತಿತ್ತು. ಅದನ್ನು ನೋಡಿರಲಿಲ್ಲ, ಎಲ್ಲ ಕಡೆ ರೀಲ್ಸಲ್ಲೆಲ್ಲ ಹಾಕ್ತಿದ್ರು. ಮತ್ತು ಇಲ್ಲಿ ಬಂದಿದ್ದೀವಲ್ಲ, ಅದನ್ನು ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತ ಹೇಳಿ ಅದನ್ನು ನೋಡೋದಕ್ಕೆ ಅಂತ ಹೋದ್ವಿ. ಕಿಲೋಮೀಟರ್ ಅಷ್ಟೇ. ಈಗ ಗೊತ್ತು ನನಗಿಲ್ಲ, ಶಾರ್ಟ್ಸ್ ಹೊಡೆದಿದ್ದು. ಯಾವಾಗವ? ಶಾರ್ಟ್ಸ್ ಮೇಲೆ ಪಟಾಕಿ ಹೊಡಿತಾರಲ್ಲ, ಹೌದೌದು, ಶಾರ್ಟ್ಸ್ 30 ಶಾರ್ಟ್ಸ್ ಚೆನ್ನಾಗಿದೆ ಅಲ್ಲ? 30 ಶಾರ್ಟ್ಸ್ ಇದೆ. ಆ ಕಡೆ ಎಲ್ಲ ಸುತ್ಕೊಂಡು ಬರ್ತಿದ್ವಲ್ಲ, ಈ ಕಡೆಯಿಂದ ಹೋಗೋದಿಲ್ಲ. ಈ ಕಡೆಯಿಂದ ಹೋಗಿ ಬೇರೆ ರೂಟಿಗೆ ಹೋಗೋದ ಈಗ? ಅಲ್ಲ, ಮತ್ತೆ ಹಳೆ ಸೇತುವೆಗೆ ಹೋಗೋದು. ನಾವು ಹಳೆ ಸೇತುವೆಗೆ ಹೋಗೋದು ಬೇಡ, ಹಿಂಗೆ ಬರೋಣ. ಮತ್ತೆ ಕೂರು ಸುತ್ತೋದು. ಹೌದು. ವಾ, ಎಲ್ಲಿಗೆ ಬಂದ್ವಿ ಹೇಳಿ, ನೀನು ಕರೆಕ್ಟಾಗಿ ಹೇಳಿ. ಅದೇ ಅದು ಇದಲ್ಲ, ಕೊರೆ, ಕಲ್ಲು ಕೊರೆ. ಅಲ್ಲಿಗೆ ಬಂದ್ವಿ ಆಲ್ರೆಡಿ. ಅದು ಎಷ್ಟು ತೆಗ್ದು ಬಿಟ್ಟಿದಾರಲ್ಲ, ಹ್ಞೂ, ಫುಲ್ ತೆಗ್ದು ಬಿಟ್ಟಿದ್ದಾರೆ. ತೆಗಿತಾನೆ ಇರ್ತಾರೆ ಅದನ್ನ. ಅದ್ರ ಮೇಲೆ ಹೋಗಿ ಲಾರಿ ನಿಂತಿದೆ ನೋಡಿ. ಕುಪ್ಪಳ್ಳಿ, ಶೃಂಗೇರಿ, ತೀರ್ಥಹಳ್ಳಿ. ನೋಡ್ದ್ಯಾ ಎಲ್ಲಿಗೆ ಬಂದ್ವಿ ಅಂತ? ಗುರುರಾಜ್ ಅವ್ರ ಮನೆ ಹತ್ರ ಬಂದ್ವಿ. ಗೊತ್ತಾಯ್ತು. ಒಂದು ರೌಂಡ್ ಹಂಗೆ ಸುತ್ಕ ಬರ್ಬೇಕಿತ್ತು. ಈ ಕಡೆಯಿಂದ ಬರ್ಬೋದು ಈಸಿಯಾಗಿ. ಇದಿಲ್ಲಲ್ಲ, ಮತ್ತೆಂತ ಬೇಕಪ್ಪ ಹಣ್ಣು? ಮತ್ತೆ ಹಣ್ಣು ಬೇಕು ಹೇಳು. ಇದಂತ ಮೂಸಂಬಿನ ಅದು ಕಿತ್ಲೆ ಹಣ್ಣು. ಕಿತ್ಲೆ ಹಣ್ಣು ಅದು. ಇರ್ಲಿ. ತಿಂತ್ಯಾ? ಬನಾನಾ. ಹಾಂ, ಬನಾನ ಅಲ್ಲ, ಪಪ್ಪಾಯಿ ಇಲ್ಲ. ಇದು ಮಸ್ಕ್ ಮೆಲನ್ ಯಾವ್ದಾರು ಒಂತಾಗ. ಮಸ್ಕ್ ಮೆಲನ್ ತಗೊಳ್ಳ? ಕೊಡ್ತಾ ಏನಂದ್ರೆ ಸಿಪ್ಪೆ ಜೊತೆ ರೆಡಿ ಇದೆಯಾ? ಅದು ರೆಡಿ ಇದೆ. ಯಾವ ಕಲರ್ ಅಲ್ಲ ಕಂದ ಅದು? ರೆಡ್ಡು, ಗ್ರೀನು, ಆರೆಂಜು. ಇದು ನಂದ. ಹಿಂಗ್ ಮಾಡಿ. ಹ್ಞೂ ಮಾಡಿದೆ ಅಪ್ಪು, ಸಾಕು. ನಿನ್ನ ಬಾಯಿ ನೋಡಿರ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ರೇಷನ್ ಎಲ್ಲ ತೆಗೆದಿಡಬೇಕು. ನಾನು ರೇಷನ್ ಹೇಗೆ ತರ್ತೀನಿ ಅಂದರೆ, ಒಂದು ತಿಂಗಳಿಗೆ ಎಷ್ಟು ರೇಷನ್ ಬೇಕು ಅಷ್ಟನ್ನೆಲ್ಲ ಒಂದೇ ಸಲ ತಂದುಬಿಡ್ತೀನಿ. ಮಧ್ಯೆ ಹೋಗಿ ತರೋದಿರೋದಿಲ್ಲ. ಬೇರೆ ಹಣ್ಣು ತರಕಾರಿ ಆ ರೀತಿ ಮಾತ್ರ ತರ್ತೀವಿ. ಬಾಕಿದ್ದೆ ಏನೆಲ್ಲ ಬೇಕು ಒಂದು ತಿಂಗಳಿಗೆ ಆಗೋಷ್ಟು ಎಲ್ಲದನ್ನು ಒಟ್ಟಿಗೆ ತಂದು ಇಟ್ಕೊಬಿಡ್ತೀನಿ.
ಇವಾಗೆಲ್ಲದು ಜೋಡಿಸ್ಬೇಕು. ಮತ್ತು ಈ ಬಿಸಿಲಲ್ಲಿ ಇನ್ನು ಬೇಸಿಗೆ ರಜೆ ಬೇರೆ ಶುರುವಾಗುತ್ತೆ. ಲಿಶಿತ್ ಇನ್ಮೇಲಿಂದ ಮನೇಲಿರ್ತಾನೆ. ಈ ವೀಕಲ್ಲಿ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 15 ಡೇಸು ಮಧ್ಯೆ ಎಲ್ಲ ಎಕ್ಸಾಮ್ಸ್ ಎಲ್ಲ ಇದೆ. ಅದೆಲ್ಲ ಮುಗಿದ್ಮೇಲೆ ಫುಲ್ ಫ್ರೀ ಆಗ್ತೀವಿ. ಅವಾಗ ಊರಿಗೆ ಹೋಗಬೇಕು, ನೋಡಬೇಕು. ತುಂಬ 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 ಕೆಲಸ ಇದೆ ಇನ್ನು ಮುಂದೆ. ಅದು ಒಂದೇ ಬೇಕಿತ್ತು ನನಗೆ ಇದರಲ್ಲಿ. ಏನು ಕಪ್ ಕೇಕ್ ಇತ್ತಲ್ಲ, ಅಲ್ಲೇ ಬಿಟ್ಟು ಒಂದು ಏನೋ, ಹಾಂ ಅಲ್ಲೇ ಬಿಟ್ಟು ಒಂದು ಏನೋ. ಹ್ಞೂ, ಅಲ್ಲೇ ಬಿಟ್ಟು ಬರ್ತಾರೆ. ಅದು ಈ ಥರ ಇತ್ತು. ಯಾವ ಥರ? ಈಗ ಅದಲ್ಲ ದೇಸಿ ಪಾಪ್ಸ್ ಹೇಳಿದ್ ನಾನು, ಹಾಂ ಇದೇ ಹೇಳಿದ್ ನಾನು, ಇಲ್ಲ ಅಂತೆ. ತಲೆಗೆ ಹೇರ್ ಕಟ್ ಮಾಡಿಬಿಟ್ಟು ನೋಡು, ಬೋಳ ಮಂಡೆ ಕಾಣಿಸ್ತೀಯ. ಮಾಡಿದ್ದಾಯ್ತಾ, ನಾನಲ್ಲ. ನೀ ಅಲ್ಲ. ಇವತ್ತು ಎಷ್ಟಾಯ್ತು ಹೇಳು? ಇವತ್ತು ಎಷ್ಟಾಯಿತು? ತಿಂದೆ ಹಾಂ ತಿಂದೆ ಹಾಂ 2. ಎರಡೇ ತಿಂದಿದ್ದಾ? ಹಾಂ ಯಾವುದೆಲ್ಲ? ಒಂದು ಕಿಂಡರ್ ಹೇಳ್ತಾರ, ಆಮೇಲೆ ಇದು ಒಂದು ಐಸ್ ಕ್ರೀಮು, ತಿಂದೆ. ಪಾಪ್ಸಿಕಲ್ಲು, ಅದು ಅವ್ರು ಕೊಟ್ಟಿದ್ದಾಯ್ತಾ. ಚಿಪ್ಸು ಎಲ್ಲಿ ಚಿಪ್ಸು ಎಲ್ಲಿ? ಚಿಪ್ಸ್ ತಿಂದೆ ಅಲ್ಲ ಬೆಳಗ್ಗೆ? ಹಾಂ. ಹಾಂ ನೋಡಿ, ತೆಗ್ದಿರ್ತೀನಿ ಇವಾಗ ಇದನ್ನೆಲ್ಲ. ಓಕೆ. ಗ್ರಾಸರಿ ತಂದಮೇಲೆ ಲಿಶಿತ್ತು ಒಂದು ಸಲ ನೋಡಬೇಕು ಅದರಲ್ಲಿ ಏನಿದೆ ನನಗೆ ಬೇಕಾದಂಥದ್ದು ಅಂತೆಲ್ಲ ಒಂದು ಸಲ ನೋಡಿಬಿಟ್ಟು ಅವನಿಗೆ ಯಾವ್ದು ಬೇಕಾದನ್ನು ತೊಗೊಂಡು ಹೋಗಿರ್ತಾನೆ. ಮತ್ತು ತಂದಮೇಲೆ ನಾನು ಅದನ್ನು ಸಪ್ರೇಟ್ ಮಾಡಿ ಇಡಬೇಕಲ್ಲ, ಜೊತೇಲಿ ಎಲ್ಲದೂ ಒಟ್ಟಿಗೆ ಹಾಕಿರ್ತಾರೆ. ಮತ್ತು ಒಂದು ತಿಂಗಳಿಗಾಗೋಷ್ಟು ಒಟ್ಟಿಗೆ ಎಲ್ಲ ವಸ್ತುನೂ ತರೋದ್ರಿಂದ ಎಲ್ಲದನ್ನು ಸಪ್ರೇಟ್ ಮಾಡಿ ಇಟ್ಟು ಆಮೇಲೆ ಯಾವುದೂ ಮರ್ತಿಲ್ಲ ಅಂತೇಳಿ ನೋಡಿ ಇಡ್ತೀನಿ. ಹಾಗೆಯೇ ಅದ್ರ ಜೊತೆಗೆ ನಾವು ಮೊಟ್ಟೆನೂ ಕೂಡ ಒಟ್ಟಿಗೆ ತಂದುಬಿಡ್ತೀವಿ. ಒಂದು ತಿಂಗಳಿಗೆ ಎಷ್ಟು ಬೇಕಷ್ಟು. ಲಿಶಿತ್ಗೆ ಯಾವಾಗಲೂ ಮೊಟ್ಟೆ ಇರಬೇಕು, ಡೈಲಿ ಮೊಟ್ಟೆ ಕೇಳ್ತಾನೆ ಅವನು. ಹಾಗಾಗಿ ಮೊಟ್ಟೆನೂ ಕೂಡ ಒಂದೇ ಸಲ ತಂದು ಇಡ್ತೀನಿ. ಮತ್ತು ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಮತ್ತು ಸಂಡೇ ಅದರಿಂದ ಸ್ಪೆಷಲ್ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಲಿಶಿತ್ತು ಚಿಕನ್ ಬಿರಿಯಾನಿ ಮಾಡಿ ಅಂತ ಹೇಳ್ದ. ಇದು ದಮ್ ಬಿರಿಯಾನಿ ನಾನು ಮಾಡ್ತಿರೋದು. ಸ್ವಲ್ಪ ಕೆಲಸ ಜಾಸ್ತಿ, ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಮುಸ್ಲಿಮ್ಸ್ ಅವರು ದಮ್ ಬಿರಿಯಾನಿ ಮಾಡ್ತಾರಲ್ಲ, ಆ ರೆಸಿಪಿದು. ನಾವು ತೀರ್ಥಹಳ್ಳಿಲಿದ್ದಾಗ ಅಲ್ಲಿ ನಮಗೆ ಹೇಳ್ಕೊಟ್ಟಿದ್ರು. ಅದನ್ನು ಮಾಡಿದ ಮೇಲೆ ಇವಾಗ ಪ್ರವೀಣ್ ಅವ್ರಿಗೂ ಕೂಡ ಇದು ತುಂಬಾ ಇಷ್ಟ. ಅದರಿಂದ ಸ್ವಲ್ಪ ಅವಾಗವಾಗ ಮಾಡ್ತಾ ಇರ್ತೀನಿ ನಾನು. ಇದನ್ನು ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ, ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ರೈಸ್ ಸಪ್ರೇಟ್ ಮಾಡ್ಕೋಬೇಕು, ಆಮೇಲೆ ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು, ಎಲ್ಲ ಮಸಾಲೆಗಳನ್ನ ಚೆನ್ನಾಗಿ ಬೆಂದರೆ ಮಾತ್ರ ಇದು ಟೇಸ್ಟು ತುಂಬಾ ಚೆನ್ನಾಗಿರೋದು. ನಂತರ ಇದನ್ನು ಸ್ಟವ್ ಮೇಲೆ ಒಂದು ತವ ಇಟ್ಬಿಟ್ಟು ಸಣ್ಣ ಊರಿನಲ್ಲೇ ಒಂದು ಅರ್ಧ ಗಂಟೆ ದಮ್ ಕಟ್ಟಬೇಕು. ಆವಾಗ ಬಿರಿಯಾನಿ ರೆಡಿಯಾಗುತ್ತೆ. ಇವಾಗ ಬಿರಿಯಾನಿ ರೆಡಿಯಾಗಿದೆ, ಇನ್ನು ನಾವು ಊಟ ಮಾಡಬೇಕು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ವ್ಲಾಗೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.